ಆಮೇಲೆ ನಿಮ್ ಜೊತೆ ಯಾರಿರ್ತಾರೋ ಅವ್ರು ಉದ್ಧಾರ ಆಗ್ತಾರೆ. ಸೊ ನೀನ್ ಯಾರ ಜೊತೆ ಇರ್ತಾ ತುಂಬಾ ಉದ್ಧಾರ. ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಜ್ಯೋತಿಷ್ಯ ಶಾಸ್ತ್ರನ ಹೇಳ್ತಿದ್ದಾರೆ. ಇಷ್ಟು ದಿವಸ ಇಲ್ಲಿ ಅವ್ರು ಮಾಡ್ತಿದ್ದ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಇಲ್ಲಿ ಗಿಲ್ಲಿಯವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ಪು ಮತ್ತು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಆ ನಂತರನೇ ಇಲ್ಲಿ ಗಿಲ್ಲಿಯವರೇ ಸರಿ ಇಲ್ಲ ಅಂತ ಈಗ ಹೇಳಿದ್ರು. ಅಂದರೆ ಅವ್ರು ಹೇಳ್ತಿರೋ ಜ್ಯೋತಿಷ್ಯನೋ ಅಥವಾ ಕಾಮಿಡಿನೋ ಒಟ್ಟಿನಲ್ಲಿ ಗಿಲ್ಲಿಯವರಿಂದ ಅಂತೂ ಈಗ ರಘು ಅವರು ದೂರ ಆಗಿದ್ದಾರೆ. ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತ ಹೇಳ್ತಿದ್ದಾರೆ. ಆದರೆ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಲೈವಲ್ಲಿ ಏನು ನಡೀತಿದೆ ಅಂತಂದರೆ ಇಲ್ಲಿ ರಘು ಅವರು ಕಾವ್ಯ ಅವ್ರ ಕೈ ನೋಡಿಬಿಟ್ಟು ಮತ್ತು ಇಲ್ಲಿ ರಾಶಿಕಾ ಅವ್ರನ್ನ ಕೈ ನೋಡಿಬಿಟ್ಟು ಇಬ್ಬರಿಗೂ ಕೂಡ ಇಲ್ಲಿ ಜ್ಯೋತಿಷ್ಯ ಹೇಳ್ತಿದ್ದಾರೆ. ಸದ್ಯ ಇವಾಗ ದುಡ್ಡಿನ ಪ್ರಾಬ್ಲಮ್ ಅಂತೂ ಏನೂ ಇರಲ್ಲ, ಮತ್ತು ವಿದ್ಯೆ ಅನ್ನೋದು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನಿನ್ನ ಜೊತೆ ಯಾರಿರ್ತಾರೋ ಅವ್ರಿಗೆ ತುಂಬಾ ಅದೃಷ್ಟ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ರಘು ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ. ಇದಕ್ಕಿಲ್ಲಿ ರಾಶಿಕಾ ಅವರು ಕೇಳ್ತಾರೆ, ಕಾವ್ಯ ಅವ್ರಿಗೆ ಏನು ಹೇಳಿದ್ರು ಅದನ್ನೇ ನನಗೂ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಇಲ್ಲ, ಇಬ್ಬರದು ಕೂಡ ಸೇಮ್ ಇದೆ ರೇಖೆಗಳು ಅಂತ ಇಲ್ಲಿ ರಘು ಅವ್ರು ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ ರಘು ಅವರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೋ ಅಥವಾ ತಮಾಷೆಗೆ ಹೇಳ್ತಿದಾರೋ ಸೀರಿಯಸ್ ಆಗಿ ಹೇಳ್ತಿದಾರೋ ಇಲ್ಲಿ ಒಂದು ಪಾಯಿಂಟ್ ಅಂತೂ ನೀಟಾಗಿ ಅರ್ಥ ಆಗ್ತಿದೆ. ಇಲ್ಲಿ ಕಾವ್ಯ ಅವ್ರ ಜೊತೆಗೆ ಯಾರಿರ್ತಾರೋ ಅವ್ರಿಗೆ ಇಲ್ಲಿ ಅದೃಷ್ಟ ಜಾಸ್ತಿ ಅಂತೆ. ಹಾಗಂತ ಇಲ್ಲಿ ರಘು ಅವರು ಹೇಳಿದ್ರು. ಇನ್ನು ಅವ್ರದ್ದು ಕೂಡ ನಂಬರ್ 6 ಅಂತೆ, ಅಂದರೆ ನಂಬರ್ 6 ಅನ್ನೋದು ಲಕ್ಕಿ ಅಂತೆ. ರಾಶಿಕಾ ಅವ್ರದ್ದು, ಕಾವ್ಯ ಅವ್ರದ್ದು, ರಘು ಅವ್ರದ್ದು 3 ಜನದ್ದು ಕೂಡ ನಂಬರ್ 6 ಅಂತೆ. ಅದೊಂಥರ ಲಕ್ಕಿ ನಂಬರು. ಅವ್ರ ಜೊತೆ ಯಾರೇ ಇದ್ದರೂ ಕೂಡ, ಅಂದರೆ ನಂಬರ್ 6 ಯಾರ್ಯಾರಿಗೆ ಲಕ್ಕಿ ಇರುತ್ತೋ ಅವ್ರ ಜೊತೆ ಯಾರೇ ಇದ್ದರೂ ಕೂಡ ಅವ್ರಿಗೆ ಒಳ್ಳೇದಾಗುತ್ತಂತೆ. ಅಂದರೆ ಅವ್ರಗಳ ಜೊತೆ ಯಾವ ಒಬ್ಬ ಪರ್ಸನ್ ಇದ್ದರೂ ಕೂಡ ಅವ್ರಿಗೆ ಬೆನಿಫಿಟ್ ಜಾಸ್ತಿ, ಅವ್ರಿಗೆ ಇಲ್ಲಿ ಡಿಸ್ಅಡ್ವಾಂಟೇಜು ಅನ್ನೋ ರೀತಿಯಲ್ಲಿ ರಘು ಅವರು ಹೇಳಿದ್ರು. ಒಟ್ಟಿನಲ್ಲಿ ಅವ್ರ ಜೊತೆ ಇರೋ ಫ್ರೆಂಡ್ಸ್ಗೆ ಒಳ್ಳೇದಾಗುತ್ತೆ, ಅವ್ರಿಗೆ ಸ್ವಲ್ಪ ಕೆಟ್ಟದಾಗೋ ಚಾನ್ಸಸ್ಸೇ ಜಾಸ್ತಿ ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ ಇಲ್ಲಿ ರಘು ಅವರು ಕಾವ್ಯ ಅವ್ರಿಗೆ, ರಾಶಿಕಾ ಅವ್ರಿಗೆ ಈ ರೀತಿ ಒಂದು ಜ್ಯೋತಿಷ್ಯ ಹೇಳ್ತಿದ್ರೆ ಇಮಿಡಿಯೇಟಾಗಿ ರಾಶಿಕಾ ಅವ್ರು ಬಂದು ಗಿಲ್ಲಿ ಕೈಯವ್ರ ಹಿಡ್ಕೊಂಬಿಟ್ಟು ಅವ್ರದ್ದು ಕೂಡ ಏನಿದೆ ಅಂತಂದ್ಬಿಟ್ಟು ಕೈ ಹಿಡ್ಕೊಂಡು ಜ್ಯೋತಿಷ್ಯ ನೋಡೋಕೆ ಹೋಗ್ತಾರೆ. ಇದೊಂದು ಸ್ವಲ್ಪ ಆಶ್ಚರ್ಯ ಅಂತಲೇ ಇಲ್ಲಿ ಹೇಳ್ಬೋದು. ಅದರಲ್ಲೂ ಕೂಡ ಗಿಲ್ಲಿಯವ್ರ ಜೊತೆಯಲ್ಲಿ ರಾಶಿಕಾ ಅವ್ರು ಮಾತಾಡ್ಸೋದಂದ್ರೆ ಏನು, ನಿಜವಾಗ್ಲೂ ಕೂಡ ಸ್ವಲ್ಪ ಆಶ್ಚರ್ಯ ಕೂಡ ಆಗುತ್ತೆ. ಇನ್ನು ಕಾವ್ಯ ಅವ್ರು ಕೇಳ್ತಾರೆ, ನಂಬರ್ 6 ಅಂತ ಇರೋರನ್ನೇ ನಾವು ಮದುವೆ ಆಗಬೇಕಾಗತ್ತಾ, ನಂಬರ್ 6 ಅಂತ ಯಾರಿಗೆ ಲಕ್ಕಿ ಇರುತ್ತೋ ನಾವು ಅಂಥವ್ರನ್ನೇ ನೋಡಿ ಮದುವೆ ಆದರೆ ಒಳ್ಳೇದಾ ಅಂತ ಇಲ್ಲಿ ಕಾವ್ಯ ಅವರು ಕೇಳ್ತಾರೆ. ಅದಕ್ಕೆ ಹೌದು, ಇಲ್ಲಿ ನಂಬರ್ 6 ಸೇರಿದ್ರೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಇಲ್ಲಿ ರಘು ಅವರು ಕೂಡ ಇಲ್ಲಿ ಹೇಳ್ತಾರೆ. ಸೊ ವೀಕ್ಷಕರೇ, ಸದ್ಯ ಲೈವಲ್ಲಿ ಎಲ್ಲರೂ ಕೂಡ ಈ ರೀತಿಯಾಗಿ ಕಾಮಿಡಿ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಕೂತಿದ್ದಾರೆ. ಆದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನೊಂದು ಕಿವಿ ಮಾತು ಹೇಳಿದ್ರೋ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ಗಿಲ್ಲಿಯವರು, ಕಾವ್ಯ ಅವರು ಸಿಕ್ಕಾಪಟ್ಟೆ ಮಾತಾಡೋದನ್ನ ಕಡಿಮೆ ಮಾಡಿದ್ದಾರೆ. ಅವರೊಂದು ಕಡೆ ಇವರೊಂದು ಕಡೆ ಇಲ್ಲಿ ಇದ್ದಾರೆ. ಟೀಮ್ ಅಂತ ಡಿವೈಡ್ ಆಗಿದೆ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಇದು ನಡೀತಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ನೀವು ಕೂಡ ಜ್ಯೋತಿಷ್ಯಗಳನ್ನ ನಂಬ್ತೀರಾ? ಮತ್ತೆ ನಂಬರ್ಸ್ಗಳ ಬಗ್ಗೆ, ಇದು ಲಕ್ಕಿ, ಇದು ಅನ್ಲಕ್ಕಿ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.